ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕಾವೇರಿ ಅವ್ರಿಗೆ ಭಯ ಹುಟ್ಟಿಸ್ತದಾಳೆ ಲಕ್ಷ್ಮಿ. ಹಾಗಿದ್ರೆ ಲಕ್ಷ್ಮಿ ಹೇಳಿದ್ದೇನು ಕಾವೇರಿ ಬೆಂಡಾಗಿದ್ಯಾಕೆ? ಜೊತೆಗೆ ಕೀರ್ತಿ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಮಾತನಾಡೇ ಬಿಟ್ಟರು. ಡಾಕ್ಟರ್ ಹೇಳಿದ್ದೇನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿಯವರು ಯಾವಾಗ ಲಕ್ಷ್ಮಿ ಎಚ್ಚರ ಆದ್ಲೋ, ಕೀರ್ತಿನ ಯಾವಾಗ ಕರೆದ್ಲೋ, ಕೀರ್ತಿ ಎಲ್ಲಿ ಅಂತ ಕೇಳಿದ್ಲು, ಕೀರ್ತಿನ ಭೇಟಿ ಮಾಡಬೇಕು, ಕೀರ್ತಿನ ನೋಡಬೇಕು ಅಂದ್ಲು, ಆಗಲೇ ಕಾವೇರಿ ಅವ್ರಿಗೆ ಭಯ ಶುರುವಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರೆ ಕಾವೇರಿ ಯಾರಿಗೂ ಕಾಣ್ದಾಗೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದದ್ದೆ ತಲೆ ಕೆಟ್ಟು ಹೋಗ್ಬಿಡಿದೆ. ಕಾಫಿ ತಗೋತಿದ್ದಾರೆ, ಈ ಕಡೆ ಫಿಲ್ಟರಲ್ಲಿ ಕಾಫಿ ತಗೋತಾನೆ, ಈ ಕಡೆ ಸುಪ್ರೀತವ್ನ ನೋಡಿದೆ ಹಾಗೆ ಕಾಫಿನ ಚೆಲ್ಬಿಡ್ತಾರೆ. ಯಾಕದಕ್ಕೆ ಏನಾಯಿತು? ಕಾಫಿ ಚೆಲ್ಲೋಯ್ತು. ಚೆಲ್ಲೋಗಿರೋ ಕಾಫಿನ ಮತ್ತೆ ತೊಗೊಂಡು ಕುಡಿದ್ರೆ ಅಷ್ಟು ರುಚಿ ಇರೋದಿಲ್ಲ ಅಲ್ವಾ? ಹಾಗೆ ಏನಾಯಿತು ನಿಮಗೆ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರ ಅಂತ ಹೇಳ್ತಿದ್ರೆ, ಏನಿಲ್ಲಪ್ಪ ಸುಮ್ಮನೆ ಲಕ್ಷ್ಮಿ ಬೇಗ ಹುಷಾರಾಗಲಿ ಅಂತ ತಲೆ ಕೆಡಿಸ್ಕೊಂಡಿದ್ದೆ ಅಷ್ಟೇ. ಲಕ್ಷ್ಮಿ ಈಗ ಹುಷಾರಾದ್ಲಲ್ವ ಅಂತ ಹೇಳ್ತಿದ್ರೆ, ಲಕ್ಷ್ಮಿ ಹುಷಾರಾದರೆ ಖುಷಿ ಆಗಬೇಕಲ್ವ? ಈಗ ಅವ್ರು ಆರಾಮಾಗಿದ್ದಾಳಲ್ವ, ಮತ್ತ್ಯಾಕೆ ಟೆನ್ಷನು? ನಿಮ್ಮ ಮುಖದಲ್ಲಿ ಟೆನ್ಷನ್ ಕಾಣಿಸ್ತದೆ ಅಂದರೆ ಖಂಡಿತ ಏನೂ ಇದೆ ಅಂತಾನೆ ಅರ್ಥ. ಅಂದಾಗ ಸುಮ್ಮನೆ ಯಾಕೆ ಅನುಮಾನ ಪಡ್ತಿದ್ಯಾ ಸುಪ್ರೀತಾ? ಸುಮ್ಮನೆ ಯಾಕೆ ಯಾವಾಗಲೂ ಕೂಡ ಡೌಟ್ ಬರ್ತೀಯ? ಲಕ್ಷ್ಮಿ ಹುಷಾರಾಗಲಿ ಅಂತ ನಾನು ದೇವ್ರ ಹತ್ರ ಹರಕೆ ಕಟ್ಕೊಂಡಿದ್ದೆ ಗೊತ್ತಾ ಅಂತ ಹೇಳ್ತಿದ್ರೆ, ಹೌದಾ? ನಿಜ ಹೇಳಬೇಕು ಅಂದರೆ ಮನೆಯವರೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ರೆ ನೀವು ತುಂಬಾ ಖುಷಿಯಾಗಿರ್ತೀರ. ಮನೆಯವರೆಲ್ಲ ಖುಷಿಯಾಗಿದ್ದರೆ ನಿಮಗೆ ತುಂಬಾ ಟೆನ್ಷನ್ ಆಗುತ್ತೆ. ಈಗಲೂ ಕೂಡ ಅದೇ ರೀತಿ ಆಗ್ತಿದೆ. ಮನೆಯವರೆಲ್ಲ ತುಂಬಾ ಖುಷಿಯಾಗಿದ್ದಾರೆ ಇಲ್ಲಿ ಲಕ್ಷ್ಮಿ ಹುಷಾರಾದ್ಲು ಅಂತ, ಆದರೆ ನೀವು ಮಾತ್ರ ಟೆನ್ಷನಲ್ಲಿದ್ದೀರಾ. ಜೊತೆಗೆ ಎಲ್ಲರೂ ಒಳಗಡೆ ಇರಬೇಕಿದ್ರೆ ನೀವು ಯಾಕೆ ಹೊರಗಡೆ ಬಂದಿದ್ದು ಅಂತ ಹೇಳ್ತಿದ್ರೆ, ಎಲ್ಲರೂ ಹೊರಗಡೆ ಇದ್ವಿ ಅಲ್ವಾ, ಪಾಪ ಲಕ್ಷ್ಮಿ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ, ಅವಳು ಆರಾಮಾಗಲಿ ಇರಲಿ ಅಂತಾನೆ ನಾನು ಹೊರಗಡೆ ಬಂದಿದ್ದು ಅಂತ ಹೇಳ್ತಿದ್ದಾರೆ. ಹೌದಾ? ಅದಕ್ಕೆ ನನಗ್ಯಾಕೋ ಆ ರೀತಿ ಅನ್ನಿಸ್ತಲ್ವಲ್ಲ. ಲಕ್ಷ್ಮಿ ಕೀರ್ತಿನ ಕೇಳಿದ ತಕ್ಷಣ ನೀವು ಆಚೆ ಬಂದ್ರಿ, ನೀವೇ ಏನೋ ಮಾಡಿರೋ ಆಗಿದೆಯಲ್ಲ ಅಂತ ಹೇಳ್ತಿದ್ರೆ, ಹೌದು ಯಾವಾಗಲೂ ಕೂಡ ನಿನಗೆ ನನ್ನ ಮೇಲೆ ಅನುಮಾನ ಅಲ್ವಾ? ಸುಮ್ಮನೆ ವಿನಾಕಾರಣ ಅದನ್ನೆಲ್ಲ ಬಿಟ್ಟು ಲಕ್ಷ್ಮಿ ಹುಷಾರಾಗಿದ್ದಾಳೆ, ಅವಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡು, ಅದನ್ನು ಬಿಟ್ಟು ಇಲ್ಲದೇ ಇರೋದನ್ನೆಲ್ಲ ಯೋಚನೆ ಮಾಡಬೇಡ ಅಂತ ಕೋಪ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಹೋಗ್ಬಿಡ್ತಾರೆ. ಆದರೆ ಇಲ್ಲಿ ಸುಪ್ರೀತಾ ಅವ್ರಿಗಂತೂ ಅನುಮಾನ. ಅಷ್ಟರಲ್ಲಿ ಕೃಷ್ಣವ್ರು ಕೂಡ ಬರ್ತಾರೆ, ಏನಾಗ್ತದೆ ಇಲ್ಲಿ ಅಂದಾಗ, ಅದಕ್ಕೇನಾ ಯಾಕೆ ರೀತಿ ಇದ್ದೀರಾ, ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಲಕ್ಷ್ಮಿ ಹುಷಾರಾದ್ಲಲ್ವಾ ಅಂತ ಹೇಳ್ತಿದ್ರೆ ಏನೇನೋ ಮಾತಾಡಿದ್ರು, ಫುಲ್ ಟೆನ್ಷನಲ್ಲಿದ್ದರು. ಅದಕ್ಕೆ ಯಾಕೆ ಏನು ಅಂತ ಕೇಳ್ತಿದ್ದೆ ಅಂದಾಗ, ಸುಮ್ಮನೆ ಇಂಥ ಪರಿಸ್ಥಿತಿಲಿ ಇದೆಲ್ಲ ಬೇಕಾ, ಸುಮ್ಮನೆ ಇರೋಕ್ಕಾಗೋದಿಲ್ವಾ ಅಂತ ಹೇಳ್ತಿದ್ರೆ, ಸುಮ್ಮನೆ ಇರೋಕ್ಕಾಗೋದಿಲ್ಲ ಅಣ್ಣ, ನಿನ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಇಷ್ಟು ಮಟ್ಟಕ್ಕೆ ಟೆನ್ಷನಲ್ಲಿದ್ದಾರೆ ಅಂದರೆ ಖಂಡಿತ ಏನೋ ಆಗಿದೆ ಅಂತ ಅನ್ನಿಸ್ತದೆ. ಖಂಡಿತ ಅವ್ರು ಅಂದ್ಕೊಂಡಿದ್ದು ಏನೂ ಕೂಡ ಆಗ್ತಿಲ್ಲ. ಅವ್ರು ಅಂದ್ಕೊಂಡಿದ್ದು ಏನೂ ಆಗಲಿಲ್ಲ ಅಂದರೆ ಖಂಡಿತ ಅವ್ರಿಗೆ ಏನು ಮಾಡ್ತಾರೆ ಅನ್ನೋದನ್ನ ಲೆಕ್ಕಾಚಾರಕ್ಕೂ ಕೂಡ ಸಿಗೋದಿಲ್ಲ. ಖಂಡಿತ ಅದಕ್ಕೋಸ್ಕರ ನಿಂಗೆ ಅರ್ಥ ಆಗಲ್ಲ ನನಗೇನು ಟೆನ್ಷನ್ ಆಗ್ತದೆ ಅಂತ ಅನ್ಕೋತಾರೆ. ನಂತರ ಒಳಗಡೆ ಬರ್ತಾರೆ ಸುಪ್ರೀತ್ ಅವರು. ಲಕ್ಷ್ಮಿ ಹೇಗಿದೆಯಾ, ತುಂಬ ಹುಷಾರಾಗಿದೆಯಲ್ಲ, ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀನು ಹುಷಾರಾಗಿರೋದನ್ನು ನೋಡಿ ಅಂತ ಖುಷಿಯಿಂದ ಮಾತನಾಡ್ತಿದ್ರೆ, ಈ ಕಡೆ ಕೀರ್ತಿ ಅವರೆಲ್ಲ, ನಾನು ಕೀರ್ತಿ ಜೊತೆ ಮಾತನಾಡಬೇಕು, ಕೀರ್ತಿನ ನೋಡಬೇಕು ಅಂತ ಕೇಳ್ತಿದ್ದಾಗೆ ಸುಪ್ರೀತಾ ಮತ್ತು ಇಲ್ಲಿ ವೈಷ್ಣವ್ ಇಬ್ಬರು ಕೂಡ ಮುಖ ನೋಡ್ಕೋತಾರೆ. ಏನಿದು ಪದೇ ಪದೇ ಕೀರ್ತಿನ ಕೇಳ್ತಿದ್ದಾರೆ ಅಂತ. ನಂತರ ವೈಷ್ಣವ್ ಏನೆಲ್ಲ ಮಾಡ್ತಾ ಗೊತ್ತಾ, ಲಕ್ಷ್ಮಿ ನಿನಗೆ ನೀನು ಹುಷಾರಾಗಬೇಕು ಅಂತ ವ್ರತ ಮಾಡಿ ದೇವ್ರ ಹತ್ರ ಹರಕೆ ಹೊತ್ತು ಎಷ್ಟು ಕಷ್ಟಪಟ್ಟು ಆ ವ್ರತನ ಕಂಪ್ಲೀಟ್ ಮಾಡಿ ಕುಂಕುಮ ತಂದು ನೀನು ಹಣೆಗೆ ಹಚ್ತಾ ಗೊತ್ತಾ, ಅದರಿಂದನೇ ನೀನು ಹುಷಾರಾಗಿದ್ದು ಅಂತ ಹೇಳ್ತಿದ್ದಾರೆ. ಇದರಿಂದ ತುಂಬಾ ಖುಷಿ ಆಗುತ್ತೆ ಲಕ್ಷ್ಮಿಗೆ. ಆದರೂ ಕೂಡ ನೀವು ಯಾಕೆ ನನ್ನ ಮಾತನ್ನು ಮರೆಸ್ತಿದ್ದೀರಾ, ನಾನು ಕೇಳ್ತಿರೋದು ಕೀರ್ತಿ ಎಲ್ಲಿ ಅಂತ ಹೇಳ್ತಿದ್ದಾಗೆ ಈ ಕಡೆ ಏನಪ್ಪ ಮಾಡೋದು ಅನ್ಕೋತಾರೆ. ಅಷ್ಟರಲ್ಲಿ ಡಾಕ್ಟರ್ ಬಂದಿದ್ದೆ. ಲಕ್ಷ್ಮಿ ಆರಾಮಾಗಿಬಿಟ್ಟಿದ್ದೀರಾ, ಕುತ್ಕೊಂಡಿದ್ದೀರಾ, ಸರಿ ಆಯಿತು, ಅವ್ರಿಗೆ ಗಾಯ ಎಷ್ಟು ಮಟ್ಟಿಗೆ ವಾಸಿ ಆಗಿದೆ ಅನ್ನೋದನ್ನು ನೋಡಬೇಕು, ನೀವು ಸ್ವಲ್ಪ ಆಚೆ ಇರ್ತೀರಾ ಅಂತ ಕೇಳ್ಕೊತಾರೆ. ಸರಿ ಆಯಿತು ಅಂತ ಇಬ್ಬರು ಕೂಡ ಹೊರಗಡೆ ಹೋಗ್ತಾರೆ. ನಂತರ ಇಲ್ಲಿ ಡಾಕ್ಟರ್ ಚೆಕಪ್ ಮಾಡ್ತಿದ್ರೆ, ಆ ಕಡೆ ಹೊರಗಡೆ ಇಲ್ಲಿ ಸುಪ್ರೀತಾ ಮತ್ತು ವೈಷ್ಣವ್ ಇಬ್ಬರು ಕೂಡ ಏನೇನಾಗ್ತದೆ ಇಲ್ಲಿ, ಲಕ್ಷ್ಮಿಯವ್ರು ಯಾಕೆ ಪದೇ ಪದೇ ಕೀರ್ತಿನ ಕೇಳ್ತಿದ್ದಾರೆ, ಕೀರ್ತಿ ಬಂದರೆ ಟೆನ್ಷನ್ ಆಗೋದಿಲ್ವಾ ಅಂತ ಹೇಳ್ತಿದ್ರೆ, ಅಷ್ಟರಲ್ಲಿ ಕಾವೇರಿಯವ್ರು ಕೂಡ ಬರ್ತಾರೆ. ಯಾಕೆ ಕೇಳ್ತಿದ್ದಾಳೆ ಅಂದರೆ ಅವಳ ಜೊತೆ ಮಾತನಾಡಬೇಕು ಅಂತ ಅನಿಸುತ್ತೆ. ಇದಕ್ಕೆಲ್ಲ ಕಾರಣ ಅವಳೇ ಇರಬೇಕು ಅಂತ ಅವಳಿಗೆ ಅನಿಸಿದೆ, ಅದಕ್ಕೋಸ್ಕರ ಪ್ರಶ್ನೆ ಮಾಡಬೇಕು ಅಂತ ಕೇಳ್ತಿರ್ಬೋದು ಅಂದಾಗ, ಇಲ್ಲ ನನಗ್ಯಾಕೋ ಆ ರೀತಿ ಅನ್ನಿಸ್ತಿಲ್ಲ, ಕೀರ್ತಿ ಮತ್ತು ಲಕ್ಷ್ಮಿನ ಮಾತನಾಡೋಕೆ ಬಿಟ್ಟರೆ ಏನಾದರೂ ಗೊತ್ತಾಗ್ಬೋದು ಅಂತ ಅನಿಸುತ್ತೆ. ಲಕ್ಷ್ಮಿ ಅವಳ ಜೊತೆ ಮಾತನಾಡಬೇಕು ಅಂತಿದ್ದಾಳೆ ಅಂದರೆ ಅದಕ್ಕೂ ಮೊದಲು ಅವರಿಬ್ಬರ ನಡುವೆ ಏನೋ ಮಾತುಕತೆ ಆಗಿರಬಹುದು, ಅವಳನ್ನ ಕರ್ಕೊಂಡು ಬರೋದು ಒಳ್ಳೇದು ಅಂತ ಸುಪ್ರೀತಾ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಕಾವೇರಿ ಅವರಂತೂ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಖಂಡಿತ ಏನಾದರೂ ಬಂದರೆ ಎಡವಟ್ಟಾಗುತ್ತೆ ಅಂತ. ಯಾಕೆ ಆ ರೀತಿ ಯೋಚನೆ ಮಾಡ್ತಿದ್ರೆ, ಸಿಟ್ಟಲ್ಲಿ ಭೇಟಿ ಮಾಡಬೇಕು ಅಂತ ಇರಬಹುದಲ್ವ, ಅವಳಿಗೆ ಟೆನ್ಷನ್ ಆಗಬಾರ್ದಲ್ವ ಇಂಥ ಸಮಯದಲ್ಲಿ, ಅದೆಲ್ಲ ಬೇಕಾ? ಸುಮ್ಮನೆ ಒಂದು ಹೋಗಿ ಇನ್ನೊಂದು ಆಗೋದೆಲ್ಲ ಯಾಕೆ ಬೇಕು ಅಂತ ಇಲ್ಲಿ ಕಾವೇರಿ ಅವ್ರು ಹೇಳ್ತಿದ್ರೆ, ಅಷ್ಟರಲ್ಲಿ ಡಾಕ್ಟರ್ ಕೂಡ ಬರ್ತಾರೆ. ಇಲ್ಲಿ ಡಾಕ್ಟರ್ ಬಂದಿದೆ, ಲಕ್ಷ್ಮಿಯವ್ರನ್ನ ನೀವು ಡಿಸ್ಚಾರ್ಜ್ ಮಾಡಿಸಿ ಕರ್ಕೊಂಡು ಹೋಗ್ಬೋದು, ಜೊತೆಗೆ ಅವ್ರಿಗೆ ಜಾಸ್ತಿ ಸ್ಟ್ರೆಸ್ ಮಾಡಬೇಡಿ, ಆತಂಕ ಆಗ್ತಕ್ಕಂಥ ವಿಷಯಗಳನ್ನ ಏನೂ ಕೂಡ ಹೇಳಬೇಡಿ ಅಂತ ಹೇಳ್ತಾರೆ.
ತದನಂತರ ಈ ಕಡೆ ವೈಷ್ಣವ್ ಕೂಡ ಸುಪ್ರೀತ್ ಅವ್ರ ಹತ್ರ ನೋಡಿದ್ರ ಆತ ಡಾಕ್ಟರ್ ಏನು ಹೇಳಿದ್ರು ಅಂತ ಗೊತ್ತಾಯ್ತಾ, ಸುಮ್ಮನೆ ಸ್ಟ್ರೆಸ್ ಆಗ್ತಕ್ಕಂಥ ವಿಷಯನ ಏನೂ ಕೂಡ ಹೇಳ್ಬೇಡಿ ಅಂತ ಹೇಳಿದ ತಕ್ಷಣ ಕಾವೇರಿ ಅವ್ರಿಗೆ ಹೋದ ಹೊಸರು ವಾಪಸ್ ಬಂದಂಗಾಗುತ್ತೆ. ನಂತರ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಕೀರ್ತಿ ಫೋನ್ ಚಾರ್ಜ್ ಮಾಡಿಸ್ಕೊಳ್ಳೋಕೆ ಬರ್ತಾಳೆ. ಫೋನ್ ಚಾರ್ಜ್ ಮಾಡಿಸ್ಕೊಳ್ಳೋಕೆ ಹೋಟೆಲ್ನವರು ಒಪ್ಪದೇ ಇದ್ದಾಗ ಟಿಫನ್ನ ಆರ್ಡರ್ ಮಾಡಿ ಫೋನ್ನ ಚಾರ್ಜರ್ ಕೊಡ್ತಾರೆ, ತಿಂಡಿ ತಿಂತಿದ್ದಾರೆ. ಬಟ್ ಆದರೂ ಕೂಡ ಇಲ್ಲಿ ಲಕ್ಷ್ಮಿ ಹೇಗಿದ್ದಾಳೆ, ಲಕ್ಷ್ಮಿ ತುಂಬಾ ಒಳ್ಳೆ ಹುಡುಗಿ, ಮೆಚ್ಯೂರ್ಡ್ ಗರ್ಡ್ಲು. ನಾನು ವೈಷ್ಣವ್ ಬೇಕು ಅಂತ ಕೇಳಿದಾಗ ಬಿಟ್ಕೊಡ್ತೀನಿ ಅಂತ ಹೇಳಲಿಲ್ಲ, ವೈಷ್ಣವ್ನ ಬಿಟ್ಕೊಡಲ್ಲ ಅಂತ ಹೇಳಿದ್ಲು. ಆದರೂ ಕೂಡ ನನ್ನ ಬಗ್ಗೆ ಕೆಟ್ಟದಾಗಿ ಹರ್ಟ್ ಆಗುವಾಗೆ ಏನೂ ಕೂಡ ನಡ್ಕೊಳ್ಳಿಲ್ಲ. ಶಿ ಇಸ್ ಅ ಮೆಚ್ಯೂರ್ಡ್ ಗರ್ಲ್. ಪಾಪ ಅವಳು ಹುಷಾರಾಗಬೇಕು, ಹೇಗಿದ್ದಾಳೋ ಏನು, ಅವಳ ಜೊತೆ ಕೂಡ ಮಾತನಾಡಬೇಕು. ಆದರೆ ಯಾರದೇ ಫೋನು ಮಾಡಿದ್ರು ಕೂಡ ಖಂಡಿತ ಅವಳಿಗೆ ಕೊಡುವುದಿಲ್ಲ, ನಾನು ಅವಳನ್ನ ಮಾತಾಡೋಕೆ ಬಿಡುವುದಿಲ್ಲ. ಲಕ್ಷ್ಮಿ ಫೋನ್ ಕೂಡ ಅವಳ ಜೊತೆ ಇರುವುದಿಲ್ಲ. ಏನು ಮಾಡೋದು ಇಲ್ಲ, ಎಲ್ಲಿಗೆ ಮಾಡಬೇಕು ಅಲ್ಲಿಗೆ ಮಾಡಿದ್ರೆ ಖಂಡಿತ ನಾನು ಮಾತಾಡ್ಬೋದು ಅಂದ್ಕೊಂಡಿದ್ದೆ. ರಿಸೆಪ್ಷನಿಸ್ಟ್ಗೆ ಕಾಲ್ ಮಾಡ್ತಾರೆ. ಈ ಕಡೆ ಲಕ್ಷ್ಮಿ ವೈಷ್ಣವ್ ಕಶ್ಯಪ್ ಅನ್ನೋರು ಅಡ್ಮಿಟ್ ಆಗಿದಾರಲ್ವ, ಅವ್ರ ಜೊತೆ ನಾನು ಮಾತನಾಡಬೇಕಿತ್ತು ಅಂದಾಗ ಯಾರು ಏನು ನಿಮ್ಮ ಹೆಸರೇನು ಅಂದಾಗ ಕೀರ್ತಿ ಅಂತ ಹೇಳೋಕೆ ಹೋದವಳು ಕೀರ್ತಿ ಅಂತ ಹೇಳೋದಿಲ್ಲ. ಬಿಕಾಸ್ ನಾನು ಹೇಳಿದ್ರೆ ನನ್ನ ಹೆಸರನ್ನ ಖಂಡಿತ ಮಾತಾಡೋಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಬೇಕಾದವರು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ಡಿಸ್ಚಾರ್ಜ್ ಆಗಿ ಹೋಗ್ತಿರುವುದನ್ನು ನೋಡಿದಂಥ ನರ್ಸ್ ಅವರು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದ ತಕ್ಷಣ ಅವ್ರ ಜೊತೆ ಮಾತನಾಡಬೇಕು ಕರೀರಿ ಅಂದಾಗ ಲಕ್ಷ್ಮಿ ನಿಮ್ಮ ಜೊತೆ ಯಾರೋ ಮಾತನಾಡ್ಬೇಕಂತೆ ಅಂತ ಕೂಡ ರಿಸೆಪ್ಷನಿಸ್ಟ್ ಕರೀತಾರೆ. ಬಟ್ ಎಲ್ರಿಗೂ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಕಾವೇರಿ ಅವ್ರು ಬಂದಿದೆ, ಇದೇನಾದರೂ ಕೀರ್ತಿ ಆಗಿದ್ರೆ ಖಂಡಿತ ಬೇಡ ಬೇಡ ಆಮೇಲೆ ಮುಗೀತು ನನ್ನ ಕತೆ ಅಂತ ಅಂದ್ಕೊಂಡಿದ್ದ. ಹಾಸ್ಪಿಟಲಿಂದ ಹೊರಗಡೆ ಬಂದಮೇಲೆ ಮತ್ತೆ ಒಳಗಡೆ ಹೋಗಬಾರ್ದು, ಕಾಲ್ ಮಾಡೋರು ಫೋನ್ಗೆ ಮಾಡ್ತಾರೆ, ಅವಳ ಮೊಬೈಲ್ಗೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು, ನೀವು ಅವ್ರ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ಬಿಡ್ತಾರೆ. ಏನಪ್ಪ ಮಾಡೋದು ಅಂತ ಕೀರ್ತಿ ಯೋಚನೆ ಮಾಡ್ತಿದ್ರೆ ಈ ಕಡೆ ಕಾರಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ಮನೆಗೆ ಬರ್ತಾ ಇದ್ರೆ ಈ ಕಡೆ ವೈಷ್ಣವ್ ಅವರ ಎಲ್ರಿಗೂ ಕನ್ಸು ಬೀಳುತ್ತೆ. ಆದರೆ ಎಲ್ಗೂ ಕೂಡ ನನಗೆ ಮಸ್ಕಾಗಿ ಕಾಣಿಸ್ತದೆ ಅಂದಾಗ ನೀವು ಅದೃಷ್ಟ ಮಾಡಿದ್ರಲ್ಲಿ ಕನಸನ್ನು ನೆನ್ಪಿಟ್ಕೊಳ್ಳೋದೇ ಕಷ್ಟ, ಅಂಥದ್ರಲ್ಲಿ ಮಸ್ಕಾಗಿ ಕಾಣಿಸ್ತದೆ ಅಂದರೆ ಅಂದಾಗ ನನ್ನ ರೂಮನ್ನು ತುಂಬ ಡೆಕೋರೇಟ್ ಮಾಡಿದ್ರು ಹೂಗಳಿಂದ ಅಂದಾಗ ಅದು ಕನಸಲ್ಲ ರೀ, ನಿಮಗೋಸ್ಕರ ನಾನೇ ಮಾಡಿದ್ದು ಕನಸರು ಅಂತ ಅಂದ್ಕೊಂಡು ನೆನ್ಪಿಟ್ಕೊಂಡಿದ್ರೆ ಅಲ್ವಾ, ತುಂಬಾ ಖುಷಿ ಆಗ್ತದೆ ಅಂತ ವೈಷ್ಣವ್ ಖುಷಿ ಪಡ್ತಿದ್ದಾರೆ. ನಂತರ ಈ ಕಡೆ ಕಾವೇರಿ ಅವ್ರಿಗೆ ಇನ್ನೂ ಎಷ್ಟೊತ್ತು ಇದನ್ನೆಲ್ಲ ನೋಡಬೇಕಪ್ಪ, ನನ್ನ ಕರ್ಮ, ನನ್ನ ಮಗ ಅವಳು ಆಡಿಸ್ದಾಗ ಆಡ್ತಿದ್ದಾನೆ ಅಂತ ಫುಲ್ ಸೆಟ್ ಮಾಡ್ಕೋತಿದ್ದಾರೆ. ನಂತರ ಭಾಗ್ಯಕ್ಕ ಬಂದಿದ್ರು, ಕಣ್ಣೀರು ಹಾಕ್ತಿದ್ರು. ಕೀರ್ತಿಯವರು ನಮ್ಮನ್ನು ಕಿಡ್ನಾಪ್ ಮಾಡಿದ್ದು ಯಾರು ಅನ್ನೋದನ್ನು ಕಂಡು ಹಿಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಹೋದರು ಅಂತೆಲ್ಲ ಹೇಳ್ತಿದ್ದಾಗೆ ಹಾಗೆ ಕಾವೇರಿ ವಿಷಯ ಹೇಳಬೇಕು ಅಷ್ಟರಲ್ಲಿ ಹಾಗೆ ನಿದ್ರೆಗೆ ಜಾರು ಬಿಡ್ತಾರೆ ಲಕ್ಷ್ಮಿ. ಇದಕ್ಕೆಲ್ಲ ಯಾವಾಗಪ್ಪ ನಡೀತು, ನನ್ನ ಬೆನ್ನಿಂದ ಇಷ್ಟೆಲ್ಲ ನಡೀತದೆ, ಕೀರ್ತಿ ಭಾಗ್ಯಾಗಿ ಪ್ರಾಮಿಸ್ ಮಾಡಿದಾಳ ಯಾರು ಅಂತ ಕಂಡು ಹಿಡಿತೀನಿ ಅಂದ್ರೆ ಹಾಗಿದ್ರೆ ಅವಳು ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ, ಏನೋ ಪ್ಲ್ಯಾನ್ ಮಾಡ್ತಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತಲೂ ಕೂಡ ಅರ್ಥ ಆಗ್ತಿಲ್ಲ. ಎಲ್ಲ ಕೂಡ ನನ್ನ ಕೈ ಮೀರಿ ಹೋಗ್ತದೆ, ಏನಾದರೂ ಮಾಡಲೇಬೇಕು ಅಂತ ಕಾವೇರಿ ಟೆನ್ಷನ್ ಮಾಡ್ಕೊತಿದ್ದಾರೆ. ಅಷ್ಟರಲ್ಲಿ ಮನೆ ಬರುತ್ತೆ. ಲಕ್ಷ್ಮಿ ವೈಷ್ಣವ್ನ ಇಬ್ಬರು ಕೂಡ ಇಳಿತಾ ಇದ್ದಾರೆ. ವೈಷ್ಣವ್ ಲಕ್ಷ್ಮಿನ ಕರ್ಕೊಂಡು ಕೆಳಗಡೆ ಇಳಿದು ಬರ್ತದಾಗೆ ಕಾರುಣ್ಯ ಅವರು ಅದನ್ನು ನೋಡಿ ಖುಷಿ ಆಗ್ತಾರೆ. ಲಕ್ಷ್ಮಿ ಹುಷಾರಾಗಿ ಬಂದ್ಯಮ್ಮ, ತುಂಬಾ ಖುಷಿ ಆಗ್ತದೆ, ಎಷ್ಟು ನಳ್ಳಾಡ್ಬಿಟ್ಯೋ ನೀನು, ನನ್ನ ಮಗಳು ತಪ್ಪಿತಸ್ಥೆಯಿಂದ ವಾಪಸ್ ಬರಬೇಕು ಅಂದರೆ ಅದಕ್ಕೆ ನೀನು ಕಾರಣ, ನೀನು ತುಂಬ ಒಳ್ಳೆ ಹುಡುಗಿ, ನೀನು ಯಾವತ್ತೂ ಚೆನ್ನಾಗಿರಬೇಕು, ಹೇಗಿದೆಯಾ ಅಂತ ಮಾತನಾಡಿಸ್ಕೊಂಡು ಬರೋಣ ಅಂತ ಬರ್ತಿದ್ದಾರೆ. ಈ ಕಡೆ ಗಂಗಕ್ಕ ಬಂದಿದೆ, ಯಾರದೇ ದೃಷ್ಟಿ ತಾಗಬಾರ್ದು ಅಂತ ದೃಷ್ಟಿ ತೆಗೆದು ಒಳಗಡೆ ಕರ್ಕೋತಾರೆ. ಅಷ್ಟರಲ್ಲಿ ಕೃಷ್ಣ ಅವರು ಕಾರುಣ್ಯ ಅವರು ಬರ್ತಿರೋದನ್ನ ನೋಡಿ ವೈಷ್ಣವ್ ಲಕ್ಷ್ಮಿನ ಕರ್ಕೊಂಡು ಒಳಗಡೆ ಹೋಗು ಅಂತ ಹೇಳ್ತಾರೆ. ಹಾಗಾದರೆ ಮುಂದೆ ಏನಾಗುತ್ತೆ, ಏನಾಗಬಹುದು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.